ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ. ಇವತ್ತು ನಾವು ಕ್ಲಾಸ್ 11ನ ಅಕೌಂಟೆನ್ಸಿಯ 3rd ಚಾಪ್ಟರ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ನಲ್ಲಿ ಜರ್ನಲ್ ಎಂಟ್ರೀಸ್ನಲ್ಲಿ ಬರುವಂತಹ ಎಕ್ಸ್ಪೆನ್ಸಸ್, ಚಾರಿಟಿ ಅಥವಾ ಡೊನೇಷನ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದನ್ನೆಲ್ಲ ಹೇಗೆ ಟ್ರೀಟ್ ಮಾಡೋದು ನೋಡೋಣ ಬನ್ನಿ. Shriram and Company furnishes the following transactions during the month of April 2023. Journalize the transactions. Journalize the transactions ಅಂದರೆ journal entry ಮಾಡಿ ಅಂತ ಅರ್ಥ. ಫಸ್ಟ್ ನಾವು ಯಾರ ಬುಕ್ಸಲ್ಲಿ ಬರಿತಾ ಇದ್ದೀವಿ ಅಂತ ಬರಿಬೇಕು. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಶ್ರೀರಾಮ್ ಅಂಡ್ ಕಂಪನಿ. ಶ್ರೀರಾಮ್ ಅಂಡ್ ಕಂಪನಿ ಅಂತ ಬರಿತಿದ್ದ ಹಾಗೆ ನಾವು ಯೋಚನೆ ಮಾಡಬೇಕಾಗಿರೋದು ಶ್ರೀರಾಮ್ ಅಂಡ್ ಕಂಪನಿ ಥರಾನೇ. 1/4/23 ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 6 lakhs rupees. ಇಲ್ಲಿ ನಾವು ಎರಡು ವಿಷಯ ಡಿಸ್ಕಸ್ ಮಾಡ್ತೀವಿ. ಮೊದಲನೇದು ಕ್ಯಾಶು, ಎರಡನೇದು ಕ್ಯಾಪಿಟಲ್ಲು. 1/4/23 ಏನು ಒಳಗಡೆ ಬರ್ತಾ ಇದೆ? ಕ್ಯಾಶ್ ಒಳಗಡೆ ಬರ್ತಾ ಇದೆ, ಅದು ಅಸೆಟ್ಟು. ರಿಯಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡ್ತೀವಿ. ಎಷ್ಟು ಒಳಗಡೆ ಬರ್ತಾ ಇದೆ? 6 ಲಕ್ಷ. ನೆಕ್ಸ್ಟ್ ಲೈನಲ್ಲಿ ಟು ಕ್ಯಾಪಿಟಲ್. ಯಾರು ತರ್ತಾ ಇರೋದು ಕ್ಯಾಪಿಟಲ್ಲು? ಓನರ್ ತರ್ತಾ ಇದ್ದಾನೆ. ಹಾಗಾಗಿ ಅದಕ್ಕೆ ನಾವು ಪರ್ಸ್ನಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡ್ತೀವಿ. ಕ್ಯಾಪಿಟಲ್ನ ಕ್ರೆಡಿಟ್ ಮಾಡ್ತೀವಿ. ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. 1/4/23 ಡೆಪಾಸಿಟೆಡ್ ಇನ್ ಬ್ಯಾಂಕ್. 1/4/23 ಇಲ್ಲಿ ಯಾವ ಎರಡು ಅಕೌಂಟ್ಸ್ ಡಿಸ್ಕಸ್ ಮಾಡ್ತೀವಿ? ಮೊದಲನೇದು ಬ್ಯಾಂಕು, ಎರಡನೇದು ಕ್ಯಾಶು. ಅದನ್ನೇ ಇಲ್ಲಿ ಬರೆಯೋಣ ಬನ್ನಿ. ಬ್ಯಾಂಕ್ ಅಕೌಂಟ್ ಒಳಗಡೆ ಬರ್ತಾ ಇದೆ. ಬ್ಯಾಂಕ್ ಅಕೌಂಟ್ ಡೆಟಾರ್ ಎಷ್ಟು? 4,50,000 ರೂಪಾಯಿಯಷ್ಟು. ಏನು ಹೊರಗಡೆ ಹೋಗ್ತಾ ಇದೆ? ಕ್ಯಾಶು. ನಮ್ಮ ಕೈಯಲ್ಲಿರುವಂತಹ ಕ್ಯಾಶು ಹೊರಗಡೆ ಹೋಗ್ತಾ ಇದೆ. ಹಾಗಾಗಿ ಅದನ್ನು ನಾವು ಕ್ರೆಡಿಟ್ ಮಾಡಬೇಕು. ಬೀಯಿಂಗ್ ಅಕೌಂಟ್ ಓಪನ್ಡ್ ಇನ್ ಬ್ಯಾಂಕ್. 4/4/23 ಪ್ಲಾಂಟ್ ಆ್ಯಂಡ್ ಮೆಷಿನರಿ ಪರ್ಚೇಸ್ಡ್ ಬೈ ಪೇಯಿಂಗ್ 30,000 ಇಮ್ಮಿಡಿಯೇಟ್ಲಿ. ಅಂದರೆ ದೊಡ್ಡ ಮೆಷಿನರಿಗೆ ನಾವು ಪ್ಲಾಂಟ್ ಅಂತ ಹೇಳ್ತೀವಿ, ಸಣ್ಣ ಪುಟ್ಟ ಮೆಷಿನರೀಸ್ಗೆ ನಾವು ಮೆಷಿನರಿ ಅಂತಾನೆ ಹೇಳ್ತೀವಿ. 2,30,000 ರೂಪಾಯಿಯಷ್ಟು ಪ್ಲಾಂಟ್ ಆ್ಯಂಡ್ ಮೆಷಿನರಿನ ಪರ್ಚೇಸ್ ಮಾಡಿದ್ದೀವಿ. ಅದರಲ್ಲಿ 30,000 ರೂಪಾಯಿ ಫಸ್ಟ್ ಕ್ಯಾಶಲ್ಲಿ ಕೊಟ್ಟುಬಿಟ್ಟಿದ್ದೀವಿ. ಇನ್ನು 2 ಲಕ್ಷ ನಾವು ಸಾಲ ಹೇಳಿದ್ದೀವಿ. ಇದರಲ್ಲಿ ನಾವು ಏನೇನು ಅಕೌಂಟ್ಸ್ ಡಿಸ್ಕಸ್ ಮಾಡ್ತೀವಿ? ಒಂದು, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಒಳಗೆ ಬಂತು ಅಂತ. ಎರಡನೇದು, ಕ್ಯಾಶ್ ಹೊರಗಡೆ ಹೋಗ್ತಿದೆ ಅಂತ. ಮೂರನೇದು, ನಮಗೆ ಸಾಲ ಕೊಟ್ಟಿದ್ದಾರೆ ಅಂತಾನು ಡಿಸ್ಕಸ್ ಮಾಡ್ತೀವಿ. 4/4/23 ಏನು ಬರ್ತಾ ಇದೆ ಬಿಸ್ನೆಸ್ ಒಳಗೆ? ಪ್ಲಾಂಟ್ ಆ್ಯಂಡ್ ಮೆಷಿನರಿ ಬರ್ತಾ ಇದೆ. ಸೊ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಕೌಂಟ್ ಡೆಟಾರ್ ಬಿಸ್ನೆಸ್ ಒಳಗೆ ಬರ್ತಾ ಇದೆ. ಏನು ಹೊರಗಡೆ ಹೋಗ್ತಾ ಇದೆ? ಟು ಕ್ಯಾಶ್ ಹೋಗ್ತಾ ಇದೆ. ಎಷ್ಟು? 30,000 ರೂಪಾಯಿಯಷ್ಟು. ಅದು ಬಿಟ್ಟು ಸಹ ಇನ್ನೇನೋ ಮಾಡಿದ್ದೀವಲ್ಲ? ಎಸ್, ಇನ್ನು 2 ಲಕ್ಷ ನಾವು ಸಾಲ ಹೇಳಿದ್ದೀವಿ. ಟು ಕ್ರೆಡಿಟಾರ್ಸ್ ಅಕೌಂಟ್. ಅವ್ರ ಹೆಸರಲ್ಲಿ ಹೇಳ್ದಿರೋದ್ರಿಂದ ಬಟ್ ಸ್ಟಿಲ್ ನಮಗೆ ಗೊತ್ತು ಇದು ಸಾಲದ ವ್ಯವಹಾರ ಅಂತ. ಹಾಗಾಗಿ ಕ್ರೆಡಿಟಾರ್ ಅಂತ ನಾವಿಲ್ಲಿ ಬರಿತೀವಿ. ಎಷ್ಟು? 2 ಲಕ್ಷ ರೂಪಾಯಿಯಷ್ಟು. ಟೋಟಲ್ ಇದೆರಡು ಮ್ಯಾಚ್ ಆಗಬೇಕು ಯಾವಾಗ್ಲೂ. ಹಾಗಾಗಿ ಇಲ್ಲಿ 2,30,000 ರೂಪಾಯಿ ಇದೆ. ಇದನ್ನು ಆ್ಯಡ್ ಮಾಡಿದ್ರೆ 2,30,000 ರೂಪಾಯಿ ಆಗುತ್ತೆ. ನರೇಷನ್ ಬರಿಬೇಕು. ಬೀಯಿಂಗ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಪರ್ಚೇಸ್ಡ್. ನೆಕ್ಸ್ಟ್ 6/4/23 ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಆ್ಯಂಡ್ 45,000 ಆನ್ ಅಕೌಂಟ್ ಅಂತ ಹೇಳ್ತಾರೆ. ಇಲ್ಲಿ 2 ವ್ಯವಹಾರಗಳು ನಡೆದಿದೆ. 40,000 ರೂಪಾಯಿಯಷ್ಟು ಕ್ಯಾಶ್ ಕೊಟ್ಬಿಟ್ಟು ಗೂಡ್ಸ್ನ ಪರ್ಚೇಸ್ ಮಾಡಿದ್ದೀವಿ ಆ್ಯಂಡ್ 45,000 ರೂಪಾಯಿಯಷ್ಟು ಸಾಲ ಹೇಳಿ ಪರ್ಚೇಸ್ ಮಾಡಿದ್ದೀವಿ. ಆನ್ ಅಕೌಂಟ್ ಅಂತಂದರೆ ಸಾಲ ಹೇಳಿದ್ದೀವಿ ಅಂತ ಅರ್ಥ. ಇಲ್ಲಿ ಯಾವ್ಯಾವ ಅಕೌಂಟ್ಸ್ ಡಿಸ್ಕಸ್ ಮಾಡ್ತೀವಿ? ಮೊದಲನೇದು ಪರ್ಚೇಸ್ ಅಕೌಂಟ್, ಯಾಕೆಂದರೆ ಗೂಡ್ಸ್ ಒಳಗಡೆ ಬರ್ತಾ ಇದೆ. ಎರಡನೇದು ಕ್ಯಾಶು. ಮೂರನೇದು ಅಗೇನ್ ಕ್ರೆಡಿಟಾರ್ಸ್. ಅದನ್ನೇ ಇಲ್ಲಿ ಬರೆಯೋಣ ಬನ್ನಿ. 6/4/23 ಗೂಡ್ಸ್ ಒಳಗಡೆ ಬರ್ತಾ ಇದೆ. ನಾವು ಗೂಡ್ಸ್ ಅಂತ ಬರೆಯಲ್ಲ. ಪರ್ಚೇಸಸ್ ಅಕೌಂಟ್ ಡೆಟಾರ್ ಎಷ್ಟು? 85,000 ರೂಪಾಯಿಯಷ್ಟು. ಟು ಏನು ಕೊಟ್ವಿ ನಾವು? 40,000 ಕ್ಯಾಶ್ ಕೊಟ್ಟಿದ್ದೀವಿ. ಇನ್ನು 45,000 ರೂಪಾಯಿಯಷ್ಟು
ಕ್ರೆಡಿಟ್ ಹೇಳಿದ್ದೀವಿ. ಸೊ ಅದನ್ನು ನಾವು ಇಲ್ಲಿ ಬರಿತೀವಿ. ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್. ನೆಕ್ಸ್ಟು 8/4/23 ಪೇಯ್ಡ್ ಅ ಚೆಕ್ ಟು ದ ಸಪ್ಲೈಯರ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಇಲ್ಲಿ ಹಿಂದೆ ನಿಮಗೆ ಜ್ಞಾಪಕ ಇದ್ದರೆ ನಾವು 2 ಲಕ್ಷ ಸಾಲ ಹೇಳಿದ್ವಿ, ಅದನ್ನು ಇಲ್ಲಿ ಬ್ಯಾಂಕ್ ಚೆಕ್ ಕೊಟ್ಟು ಸಾಲ ತೀರಿಸ್ತಾ ಇದ್ದೀವಿ. ಇಲ್ಲಿ ಯಾವ 2 ಅಕೌಂಟ್ಸ್ ಡಿಸ್ಕಸ್ ಆಗುತ್ತೆ? ಒಂದು ಚೆಕ್ ಹೊರಗಡೆ ಹೋಗ್ತಾ ಇದೆ, ಚೆಕ್ ಅಂತ ಬರಿತೀವಾ? ಇಲ್ಲ, ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಎರಡನೇದು ಆ ಕ್ರೆಡಿಟಾರ್ ಹೆಸರನ್ನ ನಾವು ಇಲ್ಲಿ ಬರಿತೀವಿ. ಇಲ್ಲಿ ಕ್ರೆಡಿಟಾರ್ ಹೆಸರಿಲ್ಲದೆ ಇರೋದ್ರಿಂದ ಕ್ರೆಡಿಟಾರ್ ಅಂತಾನೆ ಬರಿತೀವಿ. ಕ್ರೆಡಿಟಾರ್ ಅನ್ನೋದು ಪರ್ಸನಲ್ ಅಕೌಂಟ್ ಆಗಿರೋದ್ರಿಂದ ನಾವು ಪರ್ಸನಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡ್ತೀವಿ. 8/4/23 ಕ್ರೆಡಿಟಾರ್ ಅಕೌಂಟ್ ಡೆಬಿಟ್ ದ ರಿಸೀವರ್. ಅವನ ಹೆಸರಿದ್ದಿದ್ರೆ ಅವನ ಹೆಸರನ್ನ ಇಲ್ಲಿ ಬರಿತಾ ಇದ್ವಿ, ಅವನ ಹೆಸರಿಲ್ಲ, ಹಾಗಾಗಿ ಕ್ರೆಡಿಟಾರ್ ಅಂತಾನೆ ಬರಿತೀವಿ. ಎಷ್ಟು ಚೆಕ್ ಕೊಟ್ಟಿದ್ದೀವಿ? 2 ಲಕ್ಷ ರೂಪಾಯಿಯಷ್ಟು ಚೆಕ್ ಕೊಟ್ಟಿದ್ದೀವಿ. ಟು ಬ್ಯಾಂಕ್ ಅಕೌಂಟ್ 2 ಲಕ್ಷ ರೂಪಾಯಿಯಷ್ಟು. ಬೀಯಿಂಗ್ ಪೇಮೆಂಟ್ ಮೇಡ್ ಟು ಸಪ್ಲೈಯರ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಓಕೆನಾ? ನೆಕ್ಸ್ಟ್ 10/4/23 ಕ್ಯಾಶ್ ಸೇಲ್ಸ್ ಆಫ್ ಗೂಡ್ಸ್ ಕಾಸ್ಟಿಂಗ್ 50,000 rupees. ಇಲ್ಲಿ ನೋಡಿ, ನಾವು ಹಿಂದಿನ ಎಕ್ಸಾಂಪಲಲ್ಲಿ ಮಾಡಿದ್ವಿ, ಇಲ್ಲಿ ನಾವು ಗೂಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗಾಗಿ ನಾವು ಎಷ್ಟು ಬೆಲೆ ಬಾಳ್ತಿತ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ, ಡೈರೆಕ್ಟಾಗಿ ಎಷ್ಟಕ್ಕೆ ಸೇಲ್ ಆಯಿತು ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, 50,000 ರೂಪಾಯಿ ಗೂಡ್ಸ್ನ ನಾವು 70,000 ರೂಪಾಯಿಗೆ ಮಾರ್ತಾ ಇದ್ದೀವಿ ಅಂದರೆ 20,000 ರೂಪಾಯಿ ಪ್ರಾಫಿಟ್ ಆಯಿತು. ಬಟ್ ನಾವು 20,000 ರೂಪಾಯಿನ ತೋರಿಸೋದೇ ಇಲ್ಲ, ಡೈರೆಕ್ಟಾಗಿ 70,000 ರೂಪಾಯಿ ಅಂತ ಬರಿತೀವಿ. ಇಲ್ಲಿ ಬರೆಯೋಣ ಬನ್ನಿ. 10/4/23 ಕ್ಯಾಶ್ ಸೇಲ್ಸ್ ಆಗಿದೆ, ಹಾಗಾಗಿ ಕ್ಯಾಶ್ ಒಳಗಡೆ ಬರ್ತಾ ಇದೆ. ಕ್ಯಾಶ್ ಅಕೌಂಟ್ ಡೆಟಾರ್ 70,000 ರೂಪಾಯಿಯಷ್ಟು. ಟು ಸೇಲ್ಸ್ ಅಕೌಂಟ್, ನಾವು ಬೇರೆ ಇನ್ನೇನೂ ಬರೆಯೋದಿಲ್ಲ. ಬೀಯಿಂಗ್ ಗೂಡ್ಸ್ ಸೋಲ್ಡ್ ಆನ್ ಪ್ರಾಫಿಟ್. ನೆಕ್ಸ್ಟ್ 13/4/23 ವಿತ್ಡ್ರಾನ್ ಬೈ ಪ್ರೊಪ್ರೈಟರ್ ಫಾರ್ ಪರ್ಸನಲ್ ಯೂಸ್. ಪ್ರೊಪ್ರೈಟರ್ ಏನಾದರೂ ಬಿಸ್ನೆಸ್ಸಿಂದ ತೊಗೊಂಡು ಹೋಗಿದ್ದಾರೆ ಅಂದರೆ ಅದು ಏನೇ ಆಗಿರಲಿ ನಾವು ಅದನ್ನು ಡ್ರಾಯಿಂಗ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಎಷ್ಟು? 35,000 ರೂಪಾಯಿಯಷ್ಟು. ಇಲ್ಲಿ ಅವನು ಕ್ಯಾಶ್ ತೊಗೊಂಡು ಹೋಗಿದ್ದಾನೆ ಅಂತ ನಾವು ಅಸ್ಯೂಮ್ ಮಾಡ್ತೀವಿ. 13/4/23 ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಎಷ್ಟು? 35,000 ರೂಪಾಯಿಯಷ್ಟು. ಏನು ಹೋಗ್ತಾ ಇದೆ ಬಿಸ್ನೆಸ್ಸಿಂದ? ಟು ಕ್ಯಾಶ್ ಅಕೌಂಟ್ 35,000 ರೂಪಾಯಿಗಳು. ಬೀಯಿಂಗ್ ಕ್ಯಾಶ್ ವಿತ್ಡ್ರಾನ್ ಬೈ ಪ್ರೊಪ್ರೈಟರ್. ನೆಕ್ಸ್ಟು 15/4/23 ಇನ್ಶೂರೆನ್ಸ್ ಪೇಡ್ ಬೈ ಚೆಕ್. ಇಲ್ಲಿ ನಾವು 2 ವಿಷಯ ಮಾತಾಡ್ತೀವಿ. ಒಂದು ಇನ್ಶೂರೆನ್ಸ್ ಪ್ರೀಮಿಯಮ್ಮು, ಎರಡನೇದು ಚೆಕ್ಕಲ್ಲಿ ಕೊಟ್ಟಿರೋದ್ರಿಂದ ಬ್ಯಾಂಕ್ ಅಕೌಂಟ್ ಅಂತ ಡಿಸ್ಕಸ್ ಮಾಡ್ತೀವಿ. ಅದನ್ನು ಇಲ್ಲಿ ಬರೆಯೋಣ ಬನ್ನಿ. 15/4/23 ಇನ್ಶೂರೆನ್ಸ್ ಪ್ರೀಮಿಯಮ್ ಅಕೌಂಟ್ ಡೆಟಾರ್ ಎಷ್ಟು? 2,500 ರೂಪೀಸ್ ಅಷ್ಟು ಪೇ ಮಾಡಿದ್ದೀವಿ. ಏನರಿಂದ ಪೇ ಮಾಡಿದ್ದೀವಿ? ಚೆಕ್ಕಿಂದ ಪೇ ಮಾಡಿದ್ದೀವಿ, ಹಾಗಾಗಿ ಟು ಬ್ಯಾಂಕ್ ಅಕೌಂಟ್ 2,500 ರೂಪೀಸ್. ಬೀಯಿಂಗ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಯ್ಡ್. ನೆಕ್ಸ್ಟು 18/4/23 ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 5,500 ರೂಪೀಸ್ ಅಂತ ಹೇಳ್ತಾರೆ. ಏನಿದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ? ಈಗ ನೋಡಿ, ನಾನು ಜನವರಿನಲ್ಲಿ ಸ್ಯಾಲ್ರಿ ಪೇ ಮಾಡಬೇಕು, ನಾನು ಅದನ್ನು ಪೇ ಮಾಡಿಲ್ಲ. ಫೆಬ್ರವರಿ ತಿಂಗಳಿಗೆ ನಾನು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಅಂದರೆ ಫೆಬ್ರವರಿ ತಿಂಗಳದ್ದು ಕಟ್ಟಬೇಕು, ಅದರ ಜೊತೆಗೆ ಜನವರಿ ತಿಂಗಳದ್ದು ಸಹ ನಾನು ಕಟ್ಟಬೇಕು. ಔಟ್ಸ್ಟ್ಯಾಂಡಿಂಗ್ ಅಂದರೆ ಬಾಕಿ ಉಳಿದಿದೆ. ಸ್ಯಾಲ್ರಿ ಇಸ್ ಅನ್ ಎಕ್ಸ್ಪೆನ್ಸ್. ಸೊ ಯಾವುದೇ ಎಕ್ಸ್ಪೆನ್ಸು ನಾವು ಆ ತಿಂಗಳು ಅಥವಾ ಆ ಟೈಮಲ್ಲಿ ಕಟ್ಟಿಲ್ಲ ಅಂದರೆ ಅದಕ್ಕೆ ನಾವು ಬಾಕಿ ಉಳಿದಿದೆ ಅಥವಾ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ
5,500 rupees ಅಂತ ಹೇಳ್ತಾ ಇದ್ದಾರೆ. ನಾವು ಸ್ಯಾಲ್ರಿ ಪೇ ಮಾಡಿ ಆಗಿದ್ರೆ ಏನಂತ ಬರಿತಾ ಇದ್ವಿ? ಸ್ಯಾಲರಿ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಬರಿತಾ ಇದ್ವಿ, ಹೌದಾ? ಆದರೆ ಇಲ್ಲಿ ನಾವು ಸ್ಯಾಲರಿ ಪೇನೇ ಮಾಡ್ತಾ ಇಲ್ಲ, ಅದನ್ನು ಮುಂದಿನ ತಿಂಗಳಿಗೆ ವರ್ಗಾಯಿಸ್ತಾ ಇದ್ದೀವಿ ಅಥವಾ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ನಾವು ಏನು ಬರಿಬೇಕು? ಸ್ಯಾಲರಿ ಅಕೌಂಟ್ ಅಂದರೆ ಎಕ್ಸ್ಪೆನ್ಸ್ ಏನಿದೆ ಆ ಎಕ್ಸ್ಪೆನ್ಸಿನ ಅಕೌಂಟ್, ಇಲ್ಲಿ ಸ್ಯಾಲ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ಯಾಲರಿ ಅಕೌಂಟ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ನಾವು ಕೊಟ್ಟಿಲ್ಲ, ಹಾಗಾಗಿ ಅದು ಔಟ್ಸ್ಟ್ಯಾಂಡಿಂಗ್ ಇದೆ ಅಂತಾನೆ ಬರಿತೀವಿ. ಇಲ್ಲಿ ಬರೆಯೋಣ ಬನ್ನಿ. 18/4/23 ನಾವು ಏನು ಕೊಡಬೇಕಾಗಿತ್ತು? ಸ್ಯಾಲರಿ ಕೊಡಬೇಕಾಗಿತ್ತು. ಡೆಟಾರ್ ಎಷ್ಟು? 5,500 rupees ಅಷ್ಟು. ಆದರೆ ಅದು ನಮ್ಮ ಕೈಯಲ್ಲಿ ಕೊಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ನಾವು ಅದನ್ನು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ ಅಂತ ಓಪನ್ ಮಾಡಿ ನಾವು ಅದನ್ನು ಮುಂದಿನ ತಿಂಗಳಿಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಬೀಯಿಂಗ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್, ಸ್ಯಾಲ್ರಿ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟು 24/23 ಫರ್ನಿಚರ್ ಪರ್ಚೇಸ್ಡ್ ಇನ್ ಕ್ಯಾಶ್ 30,000 rupees. ಇದನ್ನು ವಿಡಿಯೋ ಪಾಸ್ ಮಾಡಿ ನೀವೇ ಮಾಡಿ ನೋಡೋಣ. ಓಕೆ, ಇಲ್ಲಿ ಯಾವ ಎರಡು ಅಕೌಂಟ್ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಮೊದಲನೇದು ಫರ್ನಿಚರ್, ಎರಡನೇದು ಕ್ಯಾಶ್. ಕ್ಯಾಶ್ ಕೊಟ್ಟು ನಾವು ಫರ್ನಿಚರ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. 24/23 ಫರ್ನಿಚರ್ ಅಕೌಂಟ್ ಡೆಟಾರ್ 30,000 rupees ಟು ಕ್ಯಾಶ್ ಅಕೌಂಟ್ 30,000 rupees. ನೆಕ್ಸ್ಟು ನರೇಷನಲ್ಲಿ ಬೀಯಿಂಗ್ ಫರ್ನಿಚರ್ ಪರ್ಚೇಸ್ಡ್. ನೆಕ್ಸ್ಟು 22/4/23 ರೆಂಟ್ ಪೇಯ್ಡ್ 2,000 rupees. ಇದನ್ನು ನಾನು ಮಾಡಲ್ಲ, ನೀವೇ ಮಾಡಿ. ಓಕೆ, ಇಲ್ಲಿ ಎರಡು ಅಕೌಂಟ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇದು ರೆಂಟ್ ವಿಚ್ ಇಸ್ ಅನ್ ಎಕ್ಸ್ಪೆನ್ಸ್, ನಾಮಿನಲ್ ಅಕೌಂಟ್ ಇದು. ಎರಡನೇದು ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ, ಅದು ಅಸೆಟ್ಟು, ಹಾಗಾಗಿ ರಿಯಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡ್ತೀವಿ. ರೆಂಟ್ ಇಸ್ ಅನ್ ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಅದನ್ನು ಡೆಬಿಟ್ ಮಾಡ್ತೀವಿ. ಕ್ಯಾಶ್ ಹೊರಗಡೆ ಹೋಗ್ತಾ ಇರೋದ್ರಿಂದ ಅದನ್ನು ಕ್ರೆಡಿಟ್ ಮಾಡ್ತೀವಿ. 22/4/23 ರೆಂಟ್ ಅಕೌಂಟ್ ಡೆಟಾರ್ ಎಷ್ಟು? 2,000 rupees ಅಷ್ಟು. ಏನು ಹೋಗ್ತಾ ಇದೆ ಹೊರಗೆ? ಟು ಕ್ಯಾಶ್ ಅಕೌಂಟ್ 2,000 rupees. ಬೀಯಿಂಗ್ ರೆಂಟ್ ಪೇಯ್ಡ್. ನೆಕ್ಸ್ಟು 23/4/23 ಗೂಡ್ಸ್ ಗಿವನ್ ಆಸ್ ಚಾರಿಟಿ 1,500 rupees. ಚಾರಿಟಿ ಅಂದರೆ ಏನು? ದಾನ ಆಗಿ ಕೊಡ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಬುಕ್ಸ್ ಮಾಡುವಂತಹ ಕಂಪನಿ ಆಗಿದ್ದರೆ ಒಂದಷ್ಟು ಬುಕ್ಸನ್ನು ನಾವು ಬಡ ಮಕ್ಕಳಿಗೆ ದಾನ ಆಗಿ ಕೊಟ್ವಿ ಅಂತ ಅಂದ್ಕೊಳ್ಳೋಣ. ಈ ಟ್ರಾನ್ಸಾಕ್ಷನಲ್ಲಿ ನಮ್ಮ ಗೂಡ್ಸು ಹೊರಗಡೆ ಹೋಗ್ತಾ ಇದೆ, ಅದರ ಬದಲಾಗಿ ನಮಗೆ ಯಾವುದೇ ಥರ ಕ್ಯಾಶ್ ಆಗಲಿ ಅಥವಾ ಇನ್ನೊಂದು ಅಸೆಟ್ ಆಗಲಿ ನಮಗೆ ಒಳಗಡೆ ಬರ್ತಾ ಇಲ್ಲ. ಅದು ಚಾರಿಟಿಯಾಗಿ ಹೊರಗಡೆ ಹೋಗ್ತಾ ಇದೆ, ದಾನ ಆಗಿ ಹೊರಗಡೆ ಹೋಗ್ತಾ ಇದೆ. ಚಾರಿಟಿ ಒಂದೇ ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಬಿಸ್ನೆಸ್ನ ನೀವು ಪ್ರಮೋಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದ್ಕೊಳ್ಳೋಣ. ನೀವು ಫ್ರೀ ಸ್ಯಾಂಪಲ್ಗಳನ್ನ ಕೊಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಬುಕ್ಸೇ ಆಗಿದ್ದರೆ ನೀವು ಕಾಲೇಜ್ ಮಕ್ಕಳಿಗೆ ಒಂದೊಂದು 50 pages ನೋಟ್ಬುಕ್ನ ಫ್ರೀಯಾಗಿ ಹಂಚ್ತೀರಾ ಅಂತ ಅಂದ್ಕೊಳ್ಳೋಣ. ಯಾಕೆ? ನೆಕ್ಸ್ಟು ಆ ಮಕ್ಕಳಿಗೆ ನಿಮ್ಮ ಬುಕ್ ಕ್ವಾಲಿಟಿ ಇಷ್ಟ ಆಗಿ ನಿಮ್ಮ ಬುಕ್ಸ್ನೇ ತೊಗೊಳ್ಳೋ ಹಂಗಾಗಲಿ ಅನ್ನೋದು ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿ. ಹಾಗಾಗಿ ನೀವೇನು ಮಾಡ್ತೀರಾ? ಫ್ರೀ ಸ್ಯಾಂಪಲ್ಗಳನ್ನ ಕೊಡ್ತೀರಾ. ಇದರಿಂದ ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ, ಆದರೆ ಏನೂ ಒಳಗಡೆ ಬರ್ತಾ ಇಲ್ಲ. ಇದನ್ನು ಹೇಗೆ ಟ್ರೀಟ್ ಮಾಡೋದು? ಈ ಚಾರಿಟಿನಲ್ಲೂ ನೋಡಿ ಹಾಗೆ ಆಗ್ತಾ ಇದೆ. ಚಾರಿಟಿ ನೀವು ಮಾಡಿದ್ರೆ ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ, ಅದರ ಬದಲಿಗೆ ಬಿಸ್ನೆಸ್ ಒಳಗೆ ಯಾವುದೇ ರೀತಿ ಕ್ಯಾಶ್ ಆಗಲಿ ಅಥವಾ ಯಾವುದೇ ರೀತಿ ಬೆನಿಫಿಟ್ ಆಗಲಿ ನಮಗೆ ಒಳಗಡೆ ಬರ್ತಾ ಇಲ್ಲ. ಇದನ್ನು ಹೇಗೆ ಟ್ರೀಟ್ ಮಾಡೋದು? ಈಗ ಒಂದಂತೂ ಕ್ಲಿಯರ್ ಆಗಿದೆ, ಏನಪ್ಪ? ಗೂಡ್ಸು ಹೊರಗಡೆ ಹೋಗ್ತಾ ಇದೆ. ಸೊ ಹಾಗಾಗಿ ಗೂಡ್ಸ್ ಇಸ್ ಅನ್ ಅಸೆಟ್. ರಿಯಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡಿದ್ರೆ ಕ್ರೆಡಿಟ್ ವಾಟ್ ಇಸ್ ಗೋಯಿಂಗ್ ಔಟ್, ಹೌದಾ? ಸೊ ನಾವು ಗೂಡ್ಸನ್ನು ಕ್ರೆಡಿಟ್ ಮಾಡಬೇಕು. ಗೂಡ್ಸ್ ಅಂತ ಬರೆಯೋದಿಲ್ಲ ನಾವು, ಅದನ್ನು ನಾವು ಪರ್ಚೇಸಸ್ ಅಂತ ಬರಿತೀವಿ. ಇದು ಸೇಲ್ ಅಲ್ಲ. ಸೇಲ್ ಆಗಿದ್ರೆ ನಮಗೆ ದುಡ್ಡು ಬರಬೇಕಿತ್ತು, ಆದರೂ ಸಹ ಇಲ್ಲಿ ಗೂಡ್ಸು ಹೊರಗಡೆ ಹೋಗ್ತಾ ಇದೆ, ಹಾಗಾಗಿ ನಾವು ಪರ್ಚೇಸ್ ಅಕೌಂಟ್ ಅಂತ ಬರಿತೀವಿ. ಇಲ್ಲಿ ಅದನ್ನು ಬರೆಯೋಣ ಬನ್ನಿ. 23/4/23
ಚಾರಿಟಿ ಮಾಡ್ತಾ ಇದ್ದೀವಿ ನಾವು. ಚಾರಿಟಿ ಅಕೌಂಟ್ ಡೆಟಾರ್ ಎಷ್ಟು? 1500 ರೂಪಾಯಿ ಅಷ್ಟು. ಏನು ಹೊರಗಡೆ ಹೋಗ್ತಾ ಇದೆ? ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ. ನಾವು ಗೂಡ್ಸ್ ಅಂತ ಬರೆಯೋ ಹಾಗಿಲ್ಲ, ಹಾಗಾಗಿ ಪರ್ಚೇಸಸ್ ಅಕೌಂಟ್ ಅಂತಾನೆ ಅದನ್ನು ಬರಿತೀವಿ. 1500 ರೂಪಾಯಿಗಳಷ್ಟು. ಬೀಯಿಂಗ್ ಗೂಡ್ಸ್ ಗಿವನ್ ಆ್ಯಸ್ ಚಾರಿಟಿ. ನಿಮಗೆ ಎಕ್ಸಾಮ್ನಲ್ಲಿ ಫ್ರೀ ಸ್ಯಾಂಪಲ್ ಅಂತ ಕೇಳ್ಬೋದು, ಚಾರಿಟಿ ಅಂತ ಕೇಳ್ಬೋದು, ಅಥವಾ ಡೊನೇಷನ್ ಅಂತ ಕೇಳ್ಬೋದು. ಅದು ಏನೇ ಕೇಳಿದ್ರೂ ಸಹ ನಿಮ್ಮ ಬಿಸ್ನೆಸ್ಸಿಂದ ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ, ಹಾಗಾಗಿ ಟು ಪರ್ಚೇಸಸ್ ಅಕೌಂಟ್ ಅನ್ನೋದನ್ನು ರೆಕಾರ್ಡ್ ಮಾಡ್ತೀರಾ. ಚಾರಿಟಿ ಮಾಡಿದರೆ ಚಾರಿಟಿ ಅಕೌಂಟು, ಫ್ರೀ ಸ್ಯಾಂಪಲ್ ಕೊಟ್ಟಿದ್ರೆ ಫ್ರೀ ಸ್ಯಾಂಪಲ್ ಅಕೌಂಟು, ಡೊನೇಷನ್ ಕೊಟ್ಟಿದ್ರೆ ಡೊನೇಷನ್ ಅಕೌಂಟನ್ನು ಡೆಬಿಟ್ ಮಾಡ್ತೀರಾ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟು 25/4/23 ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಕ್ಯಾಶ್ 1200 ರೂಪೀಸ್. ನೀವು ಯಾರಿಗೋ ಸಾಲ ಕೊಟ್ಟಿದ್ದೀರಾ, ಅವರು ನಿಮಗೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಯಾವ ಫಾರ್ಮಲ್ಲಿ ಕೊಡ್ತಾ ಇದ್ದಾರೆ? ಕ್ಯಾಶ್ ಆಗಿ ಕೊಡ್ತಾ ಇದ್ದಾರೆ. ಕ್ಯಾಶ್ ಒಳಗಡೆ ಬರ್ತಾ ಇದೆ, ಅದು ರಿಯಲ್ ಅಕೌಂಟು. ಡೆಬಿಟ್ ವಾಟ್ ಕಮ್ಸ್ ಇನ್. ಇಂಟ್ರೆಸ್ಟ್ ಅನ್ನೋದು ಇನ್ಕಮ್ ಆಗಿರೋದ್ರಿಂದ ನಾವು ಅದಕ್ಕೆ ನಾಮಿನಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡ್ತೀವಿ. ಹಾಗಾಗಿ ಇಂಟ್ರೆಸ್ಟ್ ರಿಸೀವ್ಡನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಇಲ್ಲಿ ಬರೆಯೋಣ ಬನ್ನಿ. 25/4/23 ಏನು ಒಳಗಡೆ ಬರ್ತಾ ಇದೆ? ಕ್ಯಾಶು, ಅದು ಅಸೆಟ್ಟು, ಹಾಗಾಗಿ ಅದನ್ನು ಡೆಬಿಟ್ ಮಾಡ್ತೀವಿ. 1200 ರೂಪೀಸ್. ಇಂಟ್ರೆಸ್ಟ್ ಅನ್ನೋದು ಇನ್ಕಮ್ಮು, ಹಾಗಾಗಿ ನಾವು ಅದನ್ನು ಕ್ರೆಡಿಟ್ ಮಾಡ್ತೀವಿ. ಇಂಟ್ರೆಸ್ಟ್ ರಿಸೀವ್ಡ್ 1200 ರೂಪೀಸ್. ಬೀಯಿಂಗ್ ಇಂಟ್ರೆಸ್ಟ್ ರಿಸೀವ್ಡ್. ನೆಕ್ಸ್ಟ್ 29/4/23 ಟೆಲಿಫೋನ್ ಬಿಲ್ ಪೇಡ್ ಬೈ ಚೆಕ್. ಟೆಲಿಫೋನ್ ಬಿಲ್ ಏನು? ನಮಗೆ ಎಕ್ಸ್ಪೆನ್ಸ್ ಅಂದ ತಕ್ಷಣ ಅದಕ್ಕೆ ನಾಮಿನಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡಬೇಕು. ಸೊ ಟೆಲಿಫೋನ್ ಬಿಲ್ಲನ್ನು ನಾವು ಡೆಬಿಟ್ ಮಾಡ್ತೀವಿ. ಏನು ಕೊಡ್ತಾ ಇದ್ದೀವಿ ನಾವು ಅದ್ರ ಬದಲಿಗೆ? ಚೆಕ್ ಕೊಡ್ತಾ ಇದ್ದೀವಿ, ಹಾಗಾಗಿ ಬ್ಯಾಂಕ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಇಲ್ಲಿ ಬರೆಯೋಣ ಬನ್ನಿ. 29/4/23 ಟೆಲಿಫೋನ್ ಬಿಲ್ ಅಕೌಂಟ್ ಡೆಟಾರ್ 2000 ರೂಪೀಸ್ ಟು ಬ್ಯಾಂಕ್ ಅಕೌಂಟ್ 2000 ರೂಪೀಸ್. ಬೀಯಿಂಗ್ ಟೆಲಿಫೋನ್ ಬಿಲ್ ಪೇಯ್ಡ್. ಇದೇ ಥರ ಜರ್ನಲ್ ಎಂಟ್ರಿ ಪ್ರಾಬ್ಲಮ್ಸ್ಗಳನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಸಾಲ್ವ್ ಮಾಡೋಣ. ಅದರಿಂದ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.